ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ನಿಮ್ಮೆಲ್ಲರಿಗೂ ನನ್ನ ಶುಭ ಕಾಮನೆಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈ ದಿನ ಕೂಡ ಮತ್ತೊಂದು ಒಳ್ಳೆಯ ವಿಚಾರವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬಹಳಷ್ಟು ಜನ ವಿವಾಹಕ್ಕೂ ಪೂರ್ವದಲ್ಲಿ ಬಡವರಾಗಿಯೋ ಶ್ರೀಮಂತರಾಗಿಯೋ ಇರ್ತಾರೆ, ಅಥವಾ ಒಳ್ಳೆ ಸುಖವಾಗಿಯೋ ಅಥವಾ ತುಂಬ ಕಷ್ಟದ ಜೀವನಗಳನ್ನು ನಡೆಸ್ತಾ ಇರ್ತಾರೆ. ವಿವಾಹ ಆದ ನಂತರ ಆ ಜೀವನದಲ್ಲಿ ಹಲವಾರು ಬದಲಾವಣೆಗಳಾಗುತ್ತವೆ. ಕಷ್ಟ ಸುಖಗಳು ಅಥವಾ ಶ್ರೀಮಂತಿಗೆ ಬಡತನವೋ ಬರ್ತಾ ಇರ್ತದೆ. ವಿವಾಹ ಆದ ಕೆಲವೇ ಸಮಯದಲ್ಲಿ ಜಾತಕರಿಗೆ, ವಿವಾಹಿತರಿಗೆ ಒಳ್ಳೆಯದಾದರೆ ನಮ್ಮಿಂದ ಆಯಿತು ಅಂತೇಳಿ ಕೆಲವರು ಹೇಳ್ಕೊಳ್ತಾರೆ, ಅಥವಾ ಹುಡುಗಿಯ ಕಾಲ್ಗುಣ ಹಾಗಾಯಿತು ಹಾಗಾಯಿತು ಅಂತ ಹೇಳ್ತಾರೆ. ಕೆಟ್ಟದಾದರೆ ಎಲ್ಲ ನಮ್ಮ ಕರ್ಮ ಅಂತ ಹೇಳ್ತಾರೆ. ಬಹಳಷ್ಟು ಅವಘಡಗಳು ನಡೀತಾ ಇರ್ತವೆ. ಹಾಗೆ ಒಳ್ಳೆಯದು ಕೆಟ್ಟದು ಕೂಡ ನಡೀತಾ ಇರ್ತದೆ. ಇದಕ್ಕೆಲ್ಲ ಯಾರು ಕಾರಣ ಅಂತ ಯಾರಾದರೂ ಕೇಳಿದರೆ ನಾನು ಹೇಳೋದು, ಅದಕ್ಕೆಲ್ಲ ನಾನೇ ಕಾರಣ. ಗಾಬರಿ ಆಗಬೇಡಿ. ಹಾಗಂತ ಹೇಳುವುದು ಶುಕ್ರ ಗ್ರಹ ಒಂದೇ. 9 ಗ್ರಹಗಳಲ್ಲಿ ಶುಕ್ರ ಗ್ರಹ ಮಾತ್ರ ವಿವಾಹ ನಂತರದ ಸ್ಥಿತಿಗತಿಗಳನ್ನು ಹೇಗೆ ಬದಲಾವಣೆ ಮಾಡಬಹುದು ಅನ್ನೋದನ್ನು ನೀವು ಯೋಚನೆ ಮಾಡಬಹುದು. ಇದೆಲ್ಲ ಹೇಗೆ ಸಾಧ್ಯ ಅಂತಂದರೆ, ವಿವಾಹಕ್ಕಾಗಿ ಮುಹೂರ್ತಗಳನ್ನು ಇಡುವಾಗ ಗೋಚಾರದ ಗ್ರಹ ಸ್ಥಿತಿಯನ್ನು ತೆಗೆದುಕೊಳ್ಳುವಂಥದ್ದು ವಾಡಿಕೆ. ಇಂತಹ ಸಂದರ್ಭದಲ್ಲಿ ಆ ಮುಹೂರ್ತಗಳು ಹೇಗೆ ಇದ್ದರೆ ವಿವಾಹ ಸುಖವಾಗಿರುತ್ತೆ, ಅವರ ಜೀವನ ಯಾವ ರೀತಿ ಮುಂದೆ ಸಾಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬಹುದಾಗಿದೆ. ಗೋಚಾರದಲ್ಲಿ ಶುಕ್ರ ಗ್ರಹ ಕೆಲವು ಭಾವಗಳಲ್ಲಿದ್ದಾಗ ಶುಭ ಫಲವನ್ನು, ಇನ್ನು ಕೆಲವು ಭಾವಗಳಲ್ಲಿದ್ದಾಗ ಅಶುಭ ಫಲವನ್ನು ಕೊಡುತ್ತೆ. ಉದಾಹರಣೆಗೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಶುಕ್ರ ಗ್ರಹ ಗೋಚಾರದಲ್ಲಿ 1, 2, 3, 4, 5, 6, 8, 1, 2, 3, 4, 5, 8, 9, 11 ಮತ್ತು 12ನೇ ಮನೆಗಳಲ್ಲಿ ಚಂದ್ರನಿರುವ ರಾಶಿಯಿಂದ ಈ ಭಾವಗಳಿಗೆ ಬಂದಾಗ ಅತ್ಯಂತ ಶುಭ ಫಲಗಳನ್ನು ಶುಕ್ರದೇವ ಕೊಡ್ತಾನೆ. ಅದೇ 6, 7, 10ರಲ್ಲಿ ಗೋಚಾರದಲ್ಲಿ ಬಂದಾಗ ಅದು ಕೆಟ್ಟ ಪರಿಣಾಮಗಳನ್ನು ಶುಕ್ರ ಗ್ರಹ ನೀಡುತ್ತೆ ಅಂಥೇಳಿ ಗ್ರಂಥಗಳಲ್ಲಿ ಉಲ್ಲೇಖ ಆಗಿರುತ್ತೆ. ಇದನ್ನೇ ನೀವು ಲಗ್ನದಿಂದಲೂ ಕೂಡ ನೀವು ಪರಿಗಣಿಸಬೇಕು ಅಂಥೇಳಿ ನಾನು ನಿಮಗೆ ಇದನ್ನು ತಿಳಿಸ್ತಾ ಇದ್ದೇನೆ. ಇದರಲ್ಲಿ ಇನ್ನೂ ಒಂದು ಮಾತು, ಶುಭ ಗ್ರಹಗಳು ಯಾರು, ಅಶುಭ ಗ್ರಹಗಳು ಯಾರು ಅಂತಂದರೆ, ಶುಭ ಗ್ರಹಗಳು ಶುಕ್ರ, ಗುರು, ಬುಧ ಮತ್ತು ವೃದ್ಧಿ ಚಂದ್ರ. ಅಶುಭ ಗ್ರಹಗಳು ಯಾರು, ರವಿ, ಕುಜ, ಶನಿ, ರಾಹು, ಕೇತು ಮತ್ತು ಕ್ಷೀಣ ಚಂದ್ರ. ಇವು ಅಶುಭ ಗ್ರಹಗಳು ಮತ್ತು ಇವು ಶುಭ ಗ್ರಹಗಳು. ಲಗ್ನ ಯಾವುದೇ ಆಗಿದ್ರೂ ಕೂಡ ಯಾವುದೇ ಲಗ್ನದಿಂದ ಶುಕ್ರ 1, 2, 9,
ಮತ್ತು 11ನೇ ಮನೆಯಲ್ಲಿ ವಿವಾಹದ ಮುಹೂರ್ತದಲ್ಲಿ ಈ ಮನೆಯಲ್ಲಿದ್ದಾಗ ಅತ್ಯಂತ ಶುಭ ಫಲವನ್ನು ಶುಕ್ರದೇವ ಕೊಡ್ತಾನೆ. ನಿಮಗೆ ತಿಳಿದಿರಬಹುದು, ಕೆಲವು ಲಗ್ನಗಳನ್ನು ಮಾತ್ರವೇ ವಿವಾಹ ಕಾಲಕ್ಕೆ ಆರಿಸ್ಕೊಳ್ತಾರೆ. ಅದರಲ್ಲಿ ಅತಿ ಮುಖ್ಯವಾಗಿ ಒಂದು ವೃಷಭ, ಮಿಥುನ, ಕನ್ಯಾ, ತುಲಾ. ಇನ್ನು ಸ್ವಲ್ಪ ಮುಂದುವರೆದು ಧನುರ್ಮೀನಗಳನ್ನು ತೆಗೆದುಕೊಳ್ತಾರೆ, ಹಾಗೆ ಮಕರ, ಕುಂಭ, ಮೇಷಗಳನ್ನು ತೆಗೆದುಕೊಳ್ತಾರೆ. ಜೊತೆಗೆ ಕಟಕ ಲಗ್ನವನ್ನು ತೆಗೆದುಕೊಳ್ತಾರೆ. ಅತಿ ಹೆಚ್ಚು ಶುಭ ಫಲ ಕೊಡುವಂಥದ್ದು ವೃಷಭ, ಮಿಥುನ, ಕಟಕ, ಕನ್ಯಾ, ತುಲಾ. ಇವುಗಳು ಲಗ್ನವಾದಾಗ ಅತ್ಯಂತ ಶುಭ ಫಲವಾದಂತಹ ವಿವಾಹದ ಶುಭ ಫಲಗಳು ಆ ವಿವಾಹಿತರಿಗೆ ಸಿಗುತ್ತೆ. ನಾವೀಗ ಶುಕ್ರ ಯಾವ ರೀತಿಯಲ್ಲಿ ಶುಭ ಫಲವನ್ನು ಕೊಡ್ತಾನೆ ಅಂತ ನಾವು ನೋಡೋದೇ ಆದರೆ, ಕನ್ಯಾ ಲಗ್ನ ಅಂತ ಇಟ್ಕೊಳ್ಳಿ. ಕನ್ಯಾ ಲಗ್ನದಿಂದ 1ನೇ ಮನೆಯಲ್ಲಿ ಶುಕ್ರನಿದ್ದಾಗ, 1ನೇ ಮನೆಯಲ್ಲಿ ಶುಕ್ರನಿದ್ದರೆ ಶುಕ್ರನ ಮುಂಭಾಗದಲ್ಲಿ ಶುಭ ಗ್ರಹಗಳು ಬರಬೇಕಾಗುತ್ತೆ. ಆ ನಂತರ ಬೇಕಿದ್ರೆ ಅಶುಭ ಗ್ರಹಗಳು ಬಂದರೂ ಏನೂ ತೊಂದರೆ ಇಲ್ಲ. ಅಶುಭ ಗ್ರಹಗಳು ಬಂದರೆ ಅತ್ಯಂತ ಶುಭನೇ ಆಗುತ್ತೆ. ಉದಾಹರಣೆಗೆ ಶುಕ್ರನಿಂದ ಇನ್ನು ಶುಭ ಗ್ರಹಗಳು ಕೆಲವಿವೆ. ಅದರಲ್ಲಿ ಅಕಸ್ಮಾತ್ 2ನೇ ಮನೆಯಲ್ಲಿ ಬುಧ ಮತ್ತು 3ನೇ ಮನೆಯಲ್ಲಿ ರವಿ ಬಂದ ಅಂತಂದರೆ ಇದು ಅತ್ಯಂತ ಶುಭಪ್ರದವಾಗುತ್ತೆ. ಅಂದರೆ ಹಣಕಾಸು ವಿಚಾರದಲ್ಲಿ ಈ ಲಗ್ನದಲ್ಲಿ ಈ ರೀತಿಯ ಗ್ರಹ ಸ್ಥಿತಿ ಬಂದಾಗ ಆ ವಿವಾಹಿತರಿಗೆ ಧನ ಸಂಪತ್ತು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆಯಾಗುತ್ತೆ. ಇದಲ್ಲದೆ 2ನೇ ಮನೆಯಲ್ಲಿ ಶುಕ್ರ ಮತ್ತು 9ನೇ ಮನೆಯಲ್ಲಿ ಶುಕ್ರ, ಹಾಗೆ 11ನೇ ಮನೆಯಲ್ಲೂ ಕೂಡ 9ನೇ ಮನೆಯಲ್ಲಿ ಶುಕ್ರ ಹಾಗೂ 11ನೇ ಮನೆಯಲ್ಲೂ ಕೂಡ ಶುಕ್ರನಿದ್ದು, ಶುಕ್ರನ ಮುಂಭಾಗದಲ್ಲಿ ಗುರು, ಬುಧ ಮತ್ತು ವೃದ್ಧಿಚಂದ್ರ ಇವರು ಬಂದಾಗ ಅತ್ಯಂತ ಅನುಕೂಲವಾದಂತಹ ಸ್ಥಿತಿಯನ್ನು ಅವರು ಗಳಿಸ್ಕೊಳ್ತಾರೆ. ಇದು ಒಂದೇ ಲಗ್ನಕ್ಕಲ್ಲ, ಇದೇ ರೀತಿ ಉಳಿದ ಲಗ್ನಗಳಿಗೂ ವಿವಾಹ ಮುಹೂರ್ತವನ್ನು ಯಾವ ರಾಶಿಯನ್ನು ತೆಗೆದುಕೊಂಡಿರ್ತಾರೋ ವಿವಾಹ ಅದನ್ನು ಲಗ್ನ ಅಂತ ಮಾಡ್ಕೊಳ್ಳಿ. ಆ ಲಗ್ನದಿಂದ 1, 2, 9, 11ನೇ ಮನೆಗಳಲ್ಲಿ ಶುಕ್ರನಿದ್ದು ಶುಕ್ರನ ಮುಂಭಾಗದಲ್ಲಿ ಶುಭ ಗ್ರಹಗಳು ಬಂದಾಗ ಆ ವಿವಾಹವು ಅತ್ಯಂತ ಅತ್ಯುತ್ತಮವಾಗಿರುತ್ತೆ. ಅದೇ ಶುಕ್ರನ ಹಿಂದೆ ರವಿ, ಶುಕ್ರನ ಮುಂದೆ ಕೇತು, ರವಿ ಯಾರೇ ಆಗಿರಲಿ, ಕುಜ, ಶನಿ, ರಾಹು, ಮಂಗಳ, ಶುಕ್ರನ ಮುಂದೆ ಆಗಲಿ ಶುಕ್ರನ ಹಿಂದಕ್ಕಾಗಲಿ ಈ ರೀತಿ ಗ್ರಹ ಸ್ಥಿತಿಗಳು ಏನಾದರೂ ಆ ವಿವಾಹ ಮುಹೂರ್ತದಲ್ಲಿದ್ದಾಗ ಅಂತಹ ವಿವಾಹದಿಂದ ಅವರಿಗೆ ತೊಂದರೆಗಳೇ ಹೆಚ್ಚು, ಅನುಕೂಲ ಸ್ಥಿತಿ ಯಾವಾಗಲೂ ಕೂಡಿ ಬರೋದಿಲ್ಲ. ಆ ಮದುವೆಯಲ್ಲಿ ಏನು ಬೇಕಾದ್ರೂ ಆಗಬಹುದು. ಅದಕ್ಕೆ ಕಾರಣನಾಗುವುದು ಶುಕ್ರ. ಹಾಗಾಗಿ ಹೇಳಿದೆ, ಇದಕ್ಕೆಲ್ಲ ಕಾರಣ ಯಾರು ಅಂದರೆ ಶುಕ್ರ. ಅದೇ ಶುಕ್ರನ ಹಿಂಭಾಗದಲ್ಲಿ ಒಂದು ಕೆಟ್ಟ ಗ್ರಹ ಇದ್ದು ಶುಕ್ರನ ಮುಂಭಾಗದಲ್ಲಿ ಶುಭ ಗ್ರಹ ಬಂದಾಗ ಸಾಮಾನ್ಯವಾದಂತಹ ಸ್ಥಿತಿ ಆ ವಿವಾಹಿತರಿಗೆ ನಿರ್ಮಾಣವಾಗುತ್ತೆ. ಈ ರೀತಿಯಲ್ಲಿ ಯಾವುದೇ ಲಗ್ನವಾಗಿರಲಿ ನೀವು ಈ ರೀತಿಯಲ್ಲಿ ತೆಗೆದುಕೊಂಡಾಗ, ಈ ರೀತಿಯ ಮುಹೂರ್ತಗಳನ್ನು ಫಿಕ್ಸ್ ಮಾಡಿದಾಗ, ಅಂದರೆ
ಈ ಮುಹೂರ್ತಗಳನ್ನು ನೀವು ಇಟ್ಟು ಆ ಮುಹೂರ್ತದಲ್ಲಿ ವಿವಾಹವಾದಾಗ ಅತ್ಯಂತ ಶುಭ ಫಲವನ್ನು ನೀವು ಕಾಣಬಹುದು. ಯಾವುದೇ ಕಾರಣಕ್ಕೂ ಶುಕ್ರನಿಂದ ಮುಂಭಾಗದಲ್ಲಿ ಕ್ರೂರ ಗ್ರಹಗಳು ಅಥವಾ ಅಶುಭ ಗ್ರಹಗಳು ಬರಬಾರದು. ಅಶುಭ ಗ್ರಹಗಳು ಬಂದಿದ್ದೇ ಆದರೆ ಹೋಗುತ್ತಿರುವಂತಹ ದಾರಿ ಕಠಿಣವಾಗುತ್ತೆ, ಅದು ಸುಗಮವಾಗಿರೋದಿಲ್ಲ. ಶುಕ್ರನ ಮುಂಭಾಗದಲ್ಲಿ ಯಾವಾಗಲೂ ಇಲ್ಲೇ ಅಂತ ಅಲ್ಲ, ಶುಕ್ರನಿಂದ ಇಲ್ಲಿ ಯಾವುದೇ ಗ್ರಹ ಇಲ್ಲದೆ ಶುಕ್ರನಿಂದ 4ನೇ ಮನೆ 5ನೇ ಮನೆಗಳಲ್ಲಿ ಕೂಡ ಈ ಎಷ್ಟು ಮನೆಗಳು ಖಾಲಿ ಇದ್ದು 5ನೇ ಮನೆಯಲ್ಲಿ ಕೂಡ ಶುಭ ಗ್ರಹಗಳು ಬಂದರೂ ಕೂಡ ಅದು ಒಳ್ಳೆಯ ಸ್ಥಿತಿಯಾಗಿರುತ್ತೆ. ಈ ಶುಕ್ರನಿಂದ ಕೊನೆಯವರೆಗೂ ಕೂಡ ಶುಕ್ರನ ಮುಂಭಾಗಕ್ಕೆ ಯಾವುದೇ ಅಶುಭ ಗ್ರಹಗಳು ಬರಬಾರದು. ಶುಕ್ರನ ಮುಂಭಾಗಕ್ಕೆ ಯಾವಾಗಲೂ ಶುಭ ಗ್ರಹಗಳು ಬಂದಿದ್ದೇ ಆದರೆ ಅಂತಹ ವಿವಾಹವು ಅತ್ಯಂತ ಸುಂದರವಾಗಿರುತ್ತೆ. ಈ ದಿನದ ವಿಷಯ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.